ಎಲ್ಲ ಆಸ್ತಿಕ ಬಾಂಧವರಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರುಗಳನ್ನ ಮನಸಾ ಸ್ಮರಿಸ್ತಾ ಪರ್ಯಾಯ ಮಠಾಧೀಶರಾದಂಥ ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಹಾಗೆ ಅದಮಾರು ಮಠಾಧೀಶರಾದಂಥ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ವೇದಿಕೆಗೆ ಚಿತ್ತಾಯಿಸ್ತಾ ಇದ್ದಾರೆ. ಅವರ ಚರಣ ಪದ್ಮಗಳಿಗೆ ನಮೋ ಎನ್ನುತ್ತಾ ಪ್ರಿಯರೇ, ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಸೋದ ಪರ್ಯಾಯದ ಅವಧಿಯಲ್ಲಿ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಪರ್ಯಾಯದ ಅವಧಿಯಲ್ಲಿ ಹೋಟೆಲ್ ಕಿದಿಯೂರು ಪ್ರೈವೇಟ್ ಲಿಮಿಟೆಡ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಭುವನೇಂದ್ರ ಕಿದಿಯೂರವರು ಭಗವದ್ಗೀತಾ ಪ್ರವಚನ ಮಾಲಿಕೆಯನ್ನು ಆರಂಭಿಸಿದರು. ಕಳೆದ 17 ವರ್ಷ ನಿರಂತರವಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಭಗವದ್ಗೀತೆಯ ಪ್ರವಚನವನ್ನು ಏರ್ಪಡಿಸಿ ಭಗವದ್ಭಕ್ತರ ಮನವನ್ನು ಪವಿತ್ರಗೊಳಿಸಿದ್ದಾರೆ. ಈ ಕಳೆದ 17 ಪ್ರವಚನ ಮಾಲಿಕೆಯಲ್ಲಿ ಅರ್ಧಕ್ಕೂ ಹೆಚ್ಚು ಪ್ರವಚನವನ್ನು ಪರಮಪೂಜ್ಯರಾದಂಥ ಶ್ರೀ ಶ್ರೀ ಅದಮಾರು ಮಠಾಧೀಶರಾದಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ನೆರವೇರಿಸಿದ್ದಾರೆ. ಈಗ 18ನೇ ಪ್ರವಚನ ಮಾಲಿಕೆ ಇಂದಿನಿಂದ ಆರಂಭ ಆಗ್ತದೆ. ಇದರ ಮಂಗಲ ಮಹೋತ್ಸವ ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಪರ್ಯಾಯದ ಅವಧಿಯಲ್ಲಿ ನಡೀತಾ ಇರುವುದು ಯೋಗ. ಇಂದಿನಿಂದ ಆರಂಭಗೊಂಡು ಡಿಸೆಂಬರ್ 13ರ ತನಕ 18ನೇ ಭಗವದ್ಗೀತಾ ಪ್ರವಚನ ಮಾಲಿಕೆ ಜರುಗುತ್ತದೆ. 14ನೇ ತಾರೀಕು ಅದರ ಮಂಗಲ ಮಹೋತ್ಸವ ವಿಶಿಷ್ಟ ರೀತಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪರ್ಯಾಯ ಶ್ರೀಪಾದಂಗಳವರ ಅನುಜ್ಞೆಯಂತೆ ನೆರವೇರ್ತದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ವಜ್ರಕವಚ ಸೇವೆ, ನಿರಂತರ ಭಜನೆ, ಹೂವಿನ ಅಲಂಕಾರ, ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗೈದಂಥ 18 ಮಂದಿ ಸಾಧಕರನ್ನು ಯತಿಶ್ರೇಷ್ಠರು ಗೌರವಿಸುವಂಥ ಒಂದು ಅಪೂರ್ವ ಕಾರ್ಯಕ್ರಮ. ಆ ಬಳಿಕ 7ರಿಂದ 11 ಗಂಟೆವರೆಗೆ ಕೃಷ್ಣ ಕಥಾ ಎಂಬ ಒಂದು ಯಕ್ಷಗಾನ ತೆಂಕು ಬಡಗಿನ ಮಹಾನ್ ಕಲಾವಿದರ ಕೂಡುವಿಕೆಯಿಂದ, ಅದರ ಅಂತ್ಯದಲ್ಲಿ ವಿಶ್ವರೂಪ ದರ್ಶನ ಈ ರಾಜಾಂಗಣದಲ್ಲಿ ವಿಶಿಷ್ಟ ರೀತಿಯಲ್ಲಿ ಏರ್ಪಡಿಸಬೇಕು ಎಂಬುದು ಭುವನೇಂದ್ರ ಕಿದಿಯೂರ ಆಶಯ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭುವನೇಂದ್ರ ಕಿದಿಯೂರು ಕುಟುಂಬಿಕರ ವತಿಯಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಪರಮಪೂಜ್ಯ ಯತಿಶ್ರೇಷ್ಠರನ್ನು ಇದೀಗ ಭುವನೇಂದ್ರ ಕಿದಿಯೂರವರು ಹಾರವನ್ನು ಹಾಕಿ ಅವರ ಅನುಗ್ರಹವನ್ನು ಪಡಿತಾ ಇದ್ದಾರೆ. ಮೊದಲಿಗೆ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಮಲ್ಲಿಗೆ ಹಾರವನ್ನು ಹಾಕಿ ಅವರ ಅನುಗ್ರಹ ಪಡಿತಾ ಇದ್ದಾರೆ. ಅದೇ ರೀತಿ ಭುವನೇಂದ್ರ ಕಿದಿಯೂರ ಸುಪುತ್ರ ಜಿತೇಶ್ ಕಿದಿಯೂರವರು ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಹೂವನ್ನು ಹಾಕಿ ಅವರ ಅನುಗ್ರಹವನ್ನು ಪಡಿತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮಂಗಳ ಜ್ಯೋತಿ ಬೆಳಗಿಸಿ ಯತಿಶ್ರೇಷ್ಠರು ಉದ್ಘಾಟಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪರ್ಯಾಯ ಮಠಾಧೀಶರಾದಂಥ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಈ 18ನೇ ಭಗವದ್ಗೀತಾ ಪ್ರವಚನ ಮಾಲಿಕೆಗೆ ಜ್ಯೋತಿ ಬೆಳಗಿಸಿ ವಿದ್ಯುಕ್ತ ಚಾಲನೆಯನ್ನು ನೀಡುತ್ತಾರೆ. ಉಭಯ ಯತಿಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಈ 18ನೇ ವರ್ಷದ
ಭಗವದ್ಗೀತಾ ಪ್ರವಚನ ಮಾಲಿಕೆ 18ನೇ ಅಧ್ಯಾಯದ ಪ್ರವಚನವನ್ನು ನಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾರೆ. ಅವರ ಅನುಗ್ರಹವನ್ನು ನಾವು ಪಡೆಯೋಣ ಅಂತ ಹೇಳ್ತಾ ಪರ್ಯಾಯ ಮಠಾಧೀಶರು ಪೂಜಾ ಕೈಂಕರ್ಯ ನಿಮಿತ್ತ ಮತ್ತು ಸ್ವಲ್ಪ ಹೊತ್ತಿನ ಬಳಿಕ ನಿರ್ಗಮಿಸ್ತಾರೆ. ಎಲ್ಲರೂ ಈ 18 ದಿವಸ ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 18ನೆಯ ಅಧ್ಯಾಯ ಜಯದ ಅಧ್ಯಾಯ. ನಮ್ಮಲ್ಲಿ 18 ಎನ್ನುವುದು ಜಯದ ಸಂಕೇತ, ಜಯದ ಪ್ರತೀಕ. ಆ ದೃಷ್ಟಿಯಿಂದಲೇ ಕೃಷ್ಣ ಭಗವದ್ಗೀತೆಯನ್ನು 18 ಅಧ್ಯಾಯಕ್ಕೇನೆ ಸೀಮಿತಗೊಳಿಸಿದ್ದಾನೆ. ಈ ಕೊನೆಯ ಅಧ್ಯಾಯದಲ್ಲಿ ಪರ್ಯಾಯ ಶ್ರೀಗಳವರ ಗುರುಗಳ ಪರ್ಯಾಯ ಕಾಲದಲ್ಲೇ ಮೊದಲಿನ ವರ್ಷ ಆರಂಭವಾಗಿ ಶಿಷ್ಯನ ಪರ್ಯಾಯ ಕಾಲದ 2ನೇ ವರ್ಷದಲ್ಲಿ ಈ ಭಗವದ್ಗೀತಾ ಯಜ್ಞ ಮುಖ್ಯಪ್ರಾಣನ ಮೂಲಕ ಕೃಷ್ಣನಿಗೆ ಅರ್ಪಿತ ಆಗುತ್ತೆ. ಇಷ್ಟು 17 ಅಧ್ಯಾಯಗಳಲ್ಲಿ ಏನು ಹೇಳಿಕೊಂಡು ಬಂದನೋ ಕೃಷ್ಣ, ಅದನ್ನೇ ಇನ್ನೊಂದು ರೀತಿಯಿಂದ 18ನೇ ಅಧ್ಯಾಯದಲ್ಲಿ ಕ್ರೋಢೀಕರಿಸಿ ತಿಳಿಸೋದು. ನಮ್ಮಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಹೇಳಿದ ಮೇಲೆ, ವಿಷಯವನ್ನು ಹೇಳಿದ ಮೇಲೆ ಕೊನೆಗೆ ಉಪಸಂಹಾರ ಅಂತ ಮಾಡುವಾಗ ಇಷ್ಟ ತನಕ ಏನು ಹೇಳಿದ್ದುಂಟೋ ಅದನ್ನು ಹೇಳಿಕೊಂಡು ನಮ್ಮಲ್ಲಿ ಮಂಗಳ ಅಂತ ಮಾಡುವಾಗ ಪೂರ್ವ ಅನುವಾದ, ಇಷ್ಟ ತನಕ ಏನಾಯಿತು ಅಷ್ಟನ್ನು ಅನುವಾದ ಮಾಡಬೇಕೆನ್ನತಕ್ಕಂಥ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ 18ನೇ ಅಧ್ಯಾಯದಲ್ಲಿ ಕೃಷ್ಣ ಸಮಾಪನೆಗೊಳಿಸ್ತಾ ಇದ್ದಾನೆ. 18 ದಿವಸಗಳ ಕಾಲ ಯಥಾಶಕ್ತಿ 18ನೇ ಅಧ್ಯಾಯವನ್ನು ನೋಡೋಣ. ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅರ್ಜುನ ಉವಾಚ, ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಉತ್ತರ ಅಲ್ಲ, ನಮ್ಮ ಪ್ರಶ್ನೆಗೆ ಕೃಷ್ಣನ ಉತ್ತರ. ನಮ್ಮ ಪ್ರಶ್ನೆ ಆದರೆ ಅರ್ಜುನ ಯಾಕೆ ಮಾಡಿದ್ದು ಅಂತ ಯಾರೋ ಕೇಳಿದರು. ನಮಗೆ ಪ್ರಶ್ನೆ ಮಾಡಲಿಕ್ಕೂ ಬರೋದಿಲ್ಲ, ಉತ್ತರ ಅಂತೂ ಬರುವುದಿಲ್ಲ ಅಂತ ಸಿದ್ಧ ತಾನೆ. ಹೇಗೆ ಪ್ರಶ್ನೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಪರವಾಗಿ ಅರ್ಜುನ ಪ್ರಶ್ನೆ ಮಾಡಿದಾಗ ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೆ ಉತ್ತರ ಕೊಟ್ಟ. ಆದ್ದರಿಂದ ನಾವೆಲ್ಲ ಭಗವದ್ಗೀತೆಯನ್ನು ಅನುಸಂಧಾನ ಮಾಡುವಾಗ
ಏನು ಅಂತ ಅನುಸಂಧಾನ ಮಾಡ್ತೇವೆ? ಗೋವು ಅಂತ ಅನುಸಂಧಾನ ಮಾಡ್ತೇವಲ್ಲ, ಅರ್ಜುನನನ್ನು ಕರುವಿನ ಸ್ಥಾನದಲ್ಲಿ ಇಟ್ಟಿದ್ದಾರಲ್ಲ, ಕೃಷ್ಣ ಗೋವಳ ಅಲ್ವೋ? ನಾವೆಲ್ಲ ಭಗವದ್ಗೀತೆ ಎಂಬ ಹಾಲನ್ನು ಕುಡಿಯುವವರು. ಸರ್ವ ಉಪನಿಷದ ಗಾವಃ ದೋಗ್ಧ ಗೋಪಾಲನಂದನ. ದೋಗ್ಧ ಅಂದರೆ ಹಾಲು ಕರೆಯುವವ. ಸರ್ವ ಉಪನಿಷದ ಅಂತಂದರೆ ಸರ್ವ ಉಪನಿಷತ್ತುಗಳು ಅಂತ ಅರ್ಥ. ಭಗವದ್ಗೀತಾಸು ಉಪನಿಷತ್ಸು, ಪ್ರತಿಯೊಂದು ಅಧ್ಯಾಯದ ಕೊನೆಯದಲ್ಲಿಯೂ ಕೂಡ ನಾವು ಭಗವದ್ಗೀತೆಯನ್ನು ಹೇಳುವಾಗ ಉಪನಿಷತ್ಸು. ನಮಗೆ ನಿಮಗೆ ಉಪನಿಷತ್ತುಗಳು ಎಟಕೋ ಅಲ್ಲ. ಅದಕ್ಕೆ ಕೃಷ್ಣ ಏನು ಮಾಡಿದ? ಸಮಗ್ರ ಉಪನಿಷತ್ತನ್ನು ಭಗವದ್ಗೀತೆ ರೂಪದಲ್ಲಿ ಸಮಾಜಕ್ಕೆ ಕೊಟ್ಟ. ನಮಗೆ ಆಕಳು ಬೇಡ, ನಮಗೆ ಹಾಲು ಮಾತ್ರ ಇದ್ದರೆ ಸಾಕು. ಅದಕ್ಕೋಸ್ಕರ ಕೃಷ್ಣ ಆಕಳಿನ ಉಸಾಬರಿ ನಮಗೆ ಬೇಡ ಅಂಥೇಳಿ ಉಪನಿಷತ್ತಿನ ಸಾರ ರೂಪವಾದ, ಆಕಳಿನ ಸಾರ ರೂಪವಾದ ಹಾಲು ಹೇಗೋ ಅದೇ ರೀತಿಯಲ್ಲಿ ಸರ್ವ ಉಪನಿಷದ ಗಾವಃ ದೋಗ್ಧ, ಹಾಲನ್ನು ಕರೆಯುವವ, ಗೋಪಾಲ ನಂದನ ಕೃಷ್ಣ. ಅರ್ಜುನನ ಸ್ಥಾನ ಏನು? ಪಾರ್ಥಃ ವತ್ಸಃ. ಅರ್ಜುನನು ಕರುವಿನ ಸ್ಥಾನದಲ್ಲಿ. ಹಾಲನ್ನು ಕುಡಿಯುವವರು ಯಾರು? ಸುಧೀಹಿ ಭೋಕ್ತ. ಯಾರು ಹಾಲು ಕುಡಿದ್ರೆ ಜೀರ್ಣಕ್ಕೆ ಬರುತ್ತೋ ಅಂಥವರು ಮಾತ್ರ ಹಾಲನ್ನು ಕುಡಿಬೇಕು. ಇಲ್ಲ, ಹಾಲನ್ನು ಕುಡಿದ್ರೆ ಜೀರ್ಣಕ್ಕೆ ಬರುವುದಿಲ್ಲ, ಸ್ವಲ್ಪ ನೀರು ಹಾಕಬೇಕು. ಎಷ್ಟೆಷ್ಟು ನೀರು ಹಾಕಿದರೆ ಯಾರ್ಯಾರಿಗೆ ಎಷ್ಟೆಷ್ಟು ಜೀರ್ಣಕ್ಕೆ ಬರುತ್ತೋ ಅಷ್ಟು ನೀರು ಹಾಕೋದು. ಏನೋ ಜೀರ್ಣಕ್ಕೆ ಬರುವುದಿಲ್ಲ, ನೀರನ್ನೇ ಕುಡಿಯೋದು. ಪಾರ್ಥಃ ವತ್ಸಃ. ಆದ್ದರಿಂದ ಸುಧೀಹಿ ಭೋಕ್ತ, ಒಳ್ಳೆಯ ಈ ವಿಷಯಗಳನ್ನು ಅರಗಿಸಿಕೊಳ್ಳುವ ತಾಕತ್ತುಳ್ಳವನು ಈ ಭಗವದ್ಗೀತೆ ಅನ್ನತಕ್ಕಂತಹ ಹಾಲನ್ನು ಕುಡಿಯುವವನು. ಸುಧೀಹಿ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧ ಅಂದರೆ ಹಾಲು, ಗೀತಾಮೃತ ಅಂದರೆ ಭಗವದ್ಗೀತೆ ಎಂಬ ಅಮೃತವೇ ಈ ಉಪನಿಷತ್ತುಗಳೆಂಬ ಆಕಳುಗಳ ಹಾಲು ಅಂತಂದರು. ಹಾಗಾದರೆ ಇಲ್ಲಿ ಅರ್ಜುನನ ಸ್ಥಾನ ಯಾವುದು? ಅರ್ಜುನನ ಸ್ಥಾನ ಪಾರ್ಥಃ ವತ್ಸಃ. ಕರುವಿನ ಸ್ಥಾನದಲ್ಲಿ ಅರ್ಜುನನ್ನಿಟ್ಟರು. ನಾವು ಮನೆಯಲ್ಲಿ ಹಾಲು ಹಿಂಡುವಾಗ ಕರುವಿಗೆ ಎಷ್ಟು ಹಾಲು ಕೊಡ್ತೇವೆ ಅಂತ ನಮಗೆ ನಿಮಗೆ ಮಾತ್ರ, ಕರುವಿಗೆ 3 ಜನಕ್ಕೆ ಮಾತ್ರ ಗೊತ್ತಲ್ವೋ? ಏನು ಆಕಳು ತನ್ನ ಕರುವಿಗೆ ಕೆಚ್ಚಲಲ್ಲಿ ಹಾಲು ಇಳಿಸುತ್ತೆ ಅಂತನ್ನುವಾಗ ಕರುವನ್ನು ಎಳೆದು ಗೂಟಕ್ಕೆ ಕಟ್ಟಿಯಾಯಿತು. ಆಮೇಲೆ ಹಾಲು ಕರೀಲಿಕ್ಕೆ, ಹಾಲು ಕರೆದದ್ದಲ್ಲ, ಹಾಲು ಹಿಂಡುವುದು ಅಂತ ಹೆಸರು. ಅದಕ್ಕೆ ಪೂರ್ತಿ ಹಿಂಡುವುದು ಅಂತಲೇ ಅರ್ಥ. ನಾವೇ ಬುದ್ಧಿವಂತರು, ನಮ್ಮಕ್ಕಿಂತ ಬುದ್ಧಿ ಉಳ್ಳದ ಆಕಳು ಅದೇನು ಮಾಡುತ್ತೆ ಗೊತ್ತಾ? ತನ್ನ ಮಗು ಕರುವಿಗೆ ಅಂತ ಸ್ವಲ್ಪ ಬಚ್ಚಿಟ್ಟುಕೊಂಡೇ ಕೆಚ್ಚಲಲ್ಲಿ ಹಾಲನ್ನು ಇಡಿಸುತ್ತೆ. ಆದ್ದರಿಂದ ಪಾರ್ಥಃ ವತ್ಸಃ. ಹಾಗಾದರೆ ಇಲ್ಲಿ ನೋಡಿ, ಕೈಗೆ ಅಭಿಮಾನಿಯಾಗಿರತಕ್ಕಂಥವನು ಅರ್ಜುನ, ನಮ್ಮ ಹಸ್ತಕ್ಕೆ ಅಭಿಮಾನಿ ಇಂದ್ರ. ಆ ಇಂದ್ರನೇ ಕರ್ತವ್ಯದಿಂದ ಚ್ಯುತನಾಗುವುದು ಅಂತ ಉಂಟ? ಸ್ವಯಂ ಕರ್ಮಾಭಿಮಾನಿ ಇಂದ್ರ, ಕರ್ಮಗಳೇ ಅವನ ಹಿಡಿತದಲ್ಲಿರುವಾಗ ಅಂತಹ ಇಂದ್ರನ ಅವತಾರನಾದ ಅರ್ಜುನ ತಾನು ಕರ್ತವ್ಯ ಚ್ಯುತನಾಗುವುದು ಅಂತ ಉಂಟ? ಚ್ಯುತರಾಗುವುದಿದ್ರೆ ನಾವು ನೀವು. ಅದಕ್ಕೋಸ್ಕರ ಕೈಯ ಅಭಿಮಾನಿಯಾದ ಅರ್ಜುನನನ್ನೇ ಪ್ರಾಶ್ನಿಕನನ್ನಾಗಿ ಮಾಡಿ ಕೃಷ್ಣ ಅವನ ಮೂಲಕ ಸಮಾಜಕ್ಕೆ ಕರ್ಮವನ್ನು ಬೋಧಿಸ್ತಾ ಇದ್ದಾನೆ. ಕರ್ಮವನ್ನು ಸಮಾಜಕ್ಕೆ ಯಾರು ಬೋಧಿಸಬೇಕು? ಕರ್ಮದ ನಿಯಾಮಕ ಬೋಧಿಸಬೇಕು. ಯಾರ ಮೂಲಕ ಬೋಧಿಸಬೇಕು? ಕರ್ಮದ ಅಭಿಮಾನಿಯ ಮೂಲಕ ಬೋಧಿಸಬೇಕು. ಯಾರು ಅಭಿಮಾನಿ? ಅರ್ಜುನ. ನಾವು ಅರ್ಜುನನನ್ನು ಶ್ರವಣದ ಸ್ಥಾನದಲ್ಲಿ ಇಟ್ಟಿದ್ದೇವೆ. ಭೀಮಸೇನ ಭಕ್ತಿಯಾದಿ 10ರ ಸ್ಥಾನದಲ್ಲಿದ್ದಾನೆ. ಧರ್ಮರಾಜ ಧರ್ಮದ ಸ್ಥಾನದಲ್ಲಿದ್ದಾನೆ. ದ್ರೌಪದಿ ವೇದದ ಸ್ಥಾನದಲ್ಲಿದ್ದಾಳೆ. ಅರ್ಜುನನ ಸ್ಥಾನ ಶ್ರವಣ ಮನನ. ಇದು ಅರ್ಜುನನ ಸ್ಥಾನ ಅಂತ. ಶ್ರವಣ ಮನನ ಪೂರ್ವದಲ್ಲಿ ಕರ್ಮ, ಆಮೇಲೆ ಶ್ರವಣ ಮನನ. ಆದ್ದರಿಂದ ಅರ್ಜುನನನ್ನು ನಾವೆಲ್ಲ ಕರ್ಮಠನನ್ನಾಗಿ ತಿಳ್ಕೊಂಡು ಕರ್ಮಠನ ಸ್ಥಾನದಲ್ಲಿಟ್ಟುಕೊಂಡು ಅಂತಹ ಅರ್ಜುನನೆಂಬ ಕರ್ಮಾಭಿಮಾನಿಯ ಮೂಲಕ ಕೃಷ್ಣ, ಕರ್ಮ ನಿಯಾಮಕನಾಗಿರತಕ್ಕಂತಹ ಕೃಷ್ಣ ನಮಗೆ ಬೇಕಾಗಿರತಕ್ಕಂಥ ಕರ್ಮಗಳನ್ನು ವಿಧಾನ ಮಾಡ್ತಾನೆ. ಆದ್ದರಿಂದ ನಮ್ಮೆಲ್ಲರ ಪರವಾಗಿ ಅರ್ಜುನ ಉವಾಚ, ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನು ಪ್ರಶ್ನೆ ಅಂತಂದರೆ ಸುಲಭದ ಪ್ರಶ್ನೆ, ಉತ್ತರ ಕಷ್ಟದ್ದು. ನಮ್ಮಲ್ಲಿ 2 ಶಬ್ದಗಳು ಉಂಟು. ಒಂದು ಸನ್ಯಾಸ ಅಂತ ಉಂಟು, ಇನ್ನೊಂದು ತ್ಯಾಗ ಅಂತ ಉಂಟು. ಅರ್ಜುನ ಕೇಳ್ತಾನೆ ಕೃಷ್ಣನಲ್ಲಿ, ಸನ್ಯಾಸಸ್ಯ ತ್ಯಾಗಸ್ಯ ಚ ಕೃಷ್ಣ